ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಭಾಳಷ್ಟು ಜನ ಮೆಸೇಜ್ ಹಾಕಿದ್ರಿ, ಅದೇ ರೀತಿ ಕ್ಲಾಸಸ್ ಕೂಡ ಸ್ವಲ್ಪ ಜನ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಈಗಾಗಲೇ ಏರ್ಫೋರ್ಸ್ ಎಕ್ಸ್ ಮತ್ತು ವಾಯ್ ಗ್ರೂಪು 1/2027 ಈಗಾಗಲೇ ಫೇಸ್ 1 ಕಂಪ್ಲೀಟ್ ಆಗಿದ್ದು, ಅದರಲ್ಲಿ ಬಹಳಷ್ಟು ಜನ ಅವುಗಳಲ್ಲಿ ಏನು ಮಾಡಿದ್ರಿ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕ್ಲಿಯರ್ ಮಾಡಿದಿರಿ. ಫೇಸ್ 1 ಎಲ್ಲರೂ ಕ್ಲಿಯರ್ ಮಾಡಿದಿರಿ. ಸೊ ಅದಕ್ಕೋಸ್ಕರ ಇನ್ನು ಫೇಸ್ 2ಗೋಸ್ಕರ ಸರ್ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದನ್ನು ಭಾಳಷ್ಟು ಜನ ಕೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಈ ಫೇಸ್ 2ದಲ್ಲಿ ಏನೇನು ಬರುತ್ತಾ ಅಂಥೇಳಿ ನಾನು ಈಗಾಗಲೇ ಸ್ವಲ್ಪ ಕಾಲ್ ಮಾಡಿದವ್ರಿಗೆ ಹೇಳಿದ್ದೆ. ಸೊ ಈಗ ಕ್ಲಾಸ್ ಕೂಡ ಭಾಳಷ್ಟು ಜನ ಫೋನ್ ಮಾಡ್ತಾಯಿದ್ದೆ, ಅದಕ್ಕೆ ನಾನು ಏನು ಮಾಡತ್ತಿದ್ನಿ, ಈಗಾಗಲೇ ಅದ್ರ ಬಗ್ಗೆ ನಾನು ಕ್ಲಾಸ್ ಮಾಡ್ಬೇಕಂತೇಳಿ ಈ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಓಕೆ, ವಿಡಿಯೋ ಎಂಡ್ವರೆಗೂ ನೋಡಿ. ಯಾವ್ಯಾವ ಟೆಸ್ಟಲ್ಲಿ ಏನೇನು ಮಾಡಬೇಕು, ಯಾವ ಥರ ಕ್ವಶನ್ಸ್ ಬರ್ತಾವೆ, ಏನು ಮಾಡ್ತಾರೆ ಅಂತೇಳಿ ಹೇಳ್ತಾ ಹೋಗ್ತೀನಿ. ಓಕೆ, ಡನ್. ಓಕೆ, ಫಸ್ಟಿಗೆ ಈಗಾಗಲೇ ಫೇಸ್ 1ನಲ್ಲಿ ನೀವು ರಿಟರ್ನ್ ಎಕ್ಸಾಮನ್ನು ಬರೆದಿದ್ದು, ಅವುಗಳಲ್ಲಿ ಸ್ಕೋರು ಕಟ್ ಆಫ್ ಕೂಡ ಎಷ್ಟು ನಿಂತದ ನಮ್ಮ ಒಂದು ಕರ್ನಾಟಕದ ಅಂತೇಳಿ ಅದು ಗೊತ್ತದ. ಕೆಲವೊಬ್ರಿಗೆ 28 ಆಗ್ಯದ, 27 ಆಗ್ಯದ, 20, ಸೊ ಈ ಥರ 19, ಸೊ ಈ ಥರ ಕಡಿಮೆ ಸ್ಕೋರ್ ನಿಂತದ ನಮ್ಮ ಕರ್ನಾಟಕದ್ದು. ಸೊ ಅದಕ್ಕೋಸ್ಕರ ನೀವು ಈಗಾಗಲೇ ನಿಮ್ಗೆ ಗೊತ್ತಿದ್ದಂಗೆ ಅದು ಎಷ್ಟು ನಿಂತದಪ್ಪ ಅಂತೇಳಿ ಒಂದ್ಸಲ ನೋಡ್ತಿದ್ರೂ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿರಿ, ಈಗಾಗಲೇ ಒಬ್ಬರು ಸ್ಟೂಡೆಂಟು ನನಗೆ ಸ್ಕೋರ್ ಕಳಿಸಿದ್ದವರು ಶಾರ್ಟ್ ಲಿಸ್ಟೆಡ್ ಫಾರ್ ದ ಇದು ಫೇಸ್ 2 ಅಂತೇಳಿ ಇಲ್ಲಿ ಬಂದದ. ಯಾವುದಪ್ಪ ಅಂತಂದ್ರೆ ಇದು ವಾಯ್ ಗ್ರೂಪ್ ಅದ. ಓಕೆ, ಅವ್ರದ್ದು ಕಟ್ ಆಫು ಇಲ್ಲಿ ಎಷ್ಟಾಗೈತಿ, ಆಮೇಲೆ ಕಟ್ ಆಫ್ ಎಷ್ಟದ, 20 ಪಾಯಿಂಟ್ ಅದ. 20 ಪಾಯಿಂಟ್ ಅದ, ಹೌದಾ, 20 ಅದ, 20 ಅದ, ಭಾಳ ಜಾಸ್ತಿ ಹೋಗಿಲ್ಲ, 20 ಪಾಯಿಂಟ್ ಅದ. ನೆಕ್ಸ್ಟು ಅದೇ ರೀತಿ ಇದು ಎಕ್ಸ್ ಗ್ರೂಪದ್ದು ನೋಡ್ರಿ 17 ಅದ. ಸೊ ಈ ಥರ ಕಟ್ ಆಫ್ ನಿಂತದ. ಸೊ ಅದಕ್ಕೋಸ್ಕರ ನಿಮ್ಮದು ಫೇಸ್ 2ಅಲ್ಲಿ ಯಾವ ರೀತಿ ಮಾಡ್ಬೇಕಂತ ನೋಡ್ತಾ ಹೋಗೋಣ. ಓಕೆ, ನೋಡಿರಿ, ಫೇಸ್ 1 ನೀವು ಈಗಾಗಲೇ ನೋಡಿದಿರಿ. ಏನಪ್ಪ ಅಂತಂದ್ರೆ ರಿಟರ್ನ್ ಎಕ್ಸಾಮ್ ಮಾಡಿದ್ರಿ. ಫೇಸ್ 2ಅಲ್ಲಿ FT, ಅಡಾಪ್ಟಿವಿಟಿ ಟೆಸ್ಟು, SRT ಬರ್ತದೆ, ಇಲ್ಲೇ ಬರ್ತದೆ, ಮೆಡಿಕಲ್ ಟೆಸ್ಟ್ ಬರ್ತದೆ. ಸೊ ಇವುಗಳಲ್ಲಿ ಯಾವ ರೀತಿ ಏನೇನದ ಅಂತೇಳಿ ನೋಡ್ತಾ ಹೋಗೋಣ. ಓಕೆ, ಡನ್. ಫಸ್ಟಿಗೆ ನೋಡಿರಿ, ಫಿಸಿಕಲ್ PFT ಅಂತಂದರೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಅಂತೀವಿ. ಓಕೆ, ಇದರಲ್ಲಿ ಬರುವಂಥದ್ದು ಏನಪ್ಪ ಅಂತಂದ್ರೆ ರನ್ನಿಂಗ್ ಬಂತಂದ್ರೆ ಇಲ್ಲಿ 1.6 ಕಿಲೋಮೀಟರ್ ಕಾಮನ್ ಇರುತ್ತೆ. ಇದು ನಮಗೆ ಬಾಯ್ಸಿಗೆ ಏನಾಗುತ್ತಪ್ಪ ಅಂತಂದ್ರೆ 7 ಓಕೆ, ಎಷ್ಟಪ್ಪ, 7 ನಿಮಿಷ. ಓಕೆ, 7 ನಿಮಿಷ ಮೇಲ್ ಕ್ಯಾಂಡಿಡೇಟು, ಯಾರಿಗೆ, ಮೇಲು. ಇನ್ನು ಫಿಮೇಲ್ ಬಂತಂದ್ರೆ ಏನಪ್ಪ ಅಂತಂದ್ರೆ ನಿಮಗೆ ಇಲ್ಲಿ ಏನಪ್ಪ ಅಂತಂದ್ರೆ ಅವರು 10 ನಿಮಿಷ ಅಂಥೇಳಿ ಟೈಮ ಜಾಸ್ತಿ ಇರುತ್ತೆ. ಓಕೆ, ಎಷ್ಟು, 10 ನಿಮಿಷಗಳವರೆಗೆ ನಿಮಗೆ ಟೈಮ್ಗಳು ಇರುತ್ತೆ. ಅದೇ ರೀತಿ ನೆಕ್ಸ್ಟು ಪುರುಷರಿಗೆ ಇದು ಫಿಮೇಲು. ಓಕೆ, ನೆಕ್ಸ್ಟ್ ಇದು ಪುಷಪ್ ಅಂತ ಬರುತ್ತೆ. ಇಲ್ಲಿ ಬಾಯ್ಸಿಗೆ 10 ಇರುತ್ತೆ, ಆಮೇಲೆ ಸಿಟಪ್ಪು 10 ಇರುತ್ತೆ, ಆಮೇಲೆ ಸ್ಕ್ವಾಡು 20 ಇರುತ್ತೆ. ಇದು ಏನು ಬಾಯ್ಸಿಗೆ. ಇನ್ನು ಫಿಮೇಲ್ ನೋಡಿರಿ, ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ನಿಮಗಪ್ಪ ಏನಂತಂದ್ರೆ ಇಲ್ಲಿ ಎಕ್ಸಾಕ್ಟ್ ನಿಮಗೆ ಹೇಳುವಂಥದ್ದಪ್ಪ ಅಂತಂದ್ರೆ ನಿಮಗೆ ಪುಷಪ್ ಇರುವುದಿಲ್ಲ. ಓಕೆ, ಪುಷಪ್ ನಿಮಗೆ ಇರುವುದಿಲ್ಲ. ಸಿಟಪ್ ಏನದ, ಇಲ್ಲಿ 10 ಹೊಡಿಬೇಕು, ಸ್ಕ್ವಾಡು 15 ಅದ. ಓಕೆ, ಇದು ನಿಮ್ಮದು PFT. ಓಕೆ, ನೆಕ್ಸ್ಟ್ ಇನ್ನು ಹೇಳಬೇಕಂತಂದ್ರೆ ಅಡಾಪ್ಟಿವಿಟಿ ಟೆಸ್ಟು. ಭಾಳಷ್ಟು ಜನ ಇದ್ರ ಬಗ್ಗೆ ಹೇಳ್ರಿ ಅಂತ ಹೇಳಿದ್ರು. ಲಾಸ್ಟ್ ಟೈಮು ನಾನು ಓಪನ್ ರ್ಯಾಲಿ ಇದ್ದಾಗ ಅವಾಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ಲಿ ಹೋಗಿ ಸರ್ಚ್ ಮಾಡ್ಬೋದು, ಸಿಗ್ತವೆ. BK ಫ್ರೀ ಕ್ಲಾಸಸ್ ಅಂತೇಳಿ ಹೋಗಿ ಸರ್ಚ್ ಮಾಡಿದರೆ ನಿಮಗೆ ಸಿಗ್ತವೆ. ಓಕೆ, ಡನ್. ಈಗ ನೋಡಿರಿ, ಇಲ್ಲಿ ಸಿಗುವಂಥದ್ದು ಫಸ್ಟಿಗೆ ನಿಮಗೆ ಹೇಳಬೇಕಾಗಿದ್ದು ಏನಂತಪ್ಪ ಅಂತಂದ್ರೆ ಅಡಾಪ್ಟಿವಿಟಿ ಟೆಸ್ಟಲ್ಲಿ ಒಂದೇದು ಏನು ಕೇಳ್ತಾರೆ ಸರ್, SRT ಅಂದರೆ ಏನು, ಭಾಳ ಜನ ಹೇಳತ್ತಾರೆ SRT. ಈ SRT ಅಂದರೆ ಸಿಚುವೇಶನ್ ರಿಯಾಕ್ಷನ್ ಟೆಸ್ಟ್ ಅಂತೀವಿ. ಈ ಅಡಾಪ್ಟಿವಿಟಿ ಟೆಸ್ಟ್ ಅಂದರೆ ಇದರೊಳಗೆ ಒಂದೇದು ಏನು ಬರುತ್ತೆ, ಸಿಚುವೇಶನ್ ರಿಯಾಕ್ಷನ್ ಟೆಸ್ಟ್ ಅಂತೀವಿ. ಸಿಚುವೇಶನ್ ತಕ್ಕಂಗೆ ಕೆಲವೊಂದಿಷ್ಟು ಕ್ವಶನ್ಗಳು ಕೊಡ್ತಾರೆ, ಅಲ್ಲೇನು ನಿಮಗೆ ಆನ್ಸರ್ ಮಾಡಬೇಕಾಗುತ್ತೆ. ಅದು ಕ್ವಶನ್ ಎಷ್ಟಿರ್ತವೆ, ಏನಿರ್ತವೆ ಅಂತೇಳಿ ಕೇಳಬೇಕಾದ್ರೆ ನೋಡಿ, 45 ಪ್ರಶ್ನೆಗಳಿದ್ದು ಡಿಸ್ಕ್ರಿಪ್ಟಿವ್ ಟೈಪ್ ಇರ್ತವೆ. ಅಂದ್ರೆ ನಿಮಗೆ ಒಂದು ಕ್ವಶನ್ ಕೊಟ್ಟು MCQ ಟೈಪು 4 ಆಪ್ಷನ್ಗಳಿರ್ತವೆ. ಈ 45 ಕ್ವಶನ್ಗಳಿಗೆ 30 ನಿಮಿಷಗಳಲ್ಲಿ ನೀವು ಆನ್ಸರನ್ನು ಮಾಡಬೇಕು. ಓಕೆ, ಇದು ನೀವು ಎಲಿಜಿಬಲ್ ಆದ ತಕ್ಷಣ ನಿಮಗೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಫೇಸ್ 2 ಅಂತಂದಾಗ ನಿಮಗೆ ಟೆಸ್ಟ್ 2 ಅಡಾಪ್ಟಿವಿಟಿ ಟೆಸ್ಟ್ ಇರುತ್ತೆ. ಇಲ್ಲಿ ಏನಪ್ಪ ಅಂತಂದರೆ ಇದು ಗ್ರೂಪ್ ಡಿಸ್ಕಷನ್ ಅಂತೀವಿ. ಈ ಗ್ರೂಪ್ ಡಿಸ್ಕಷನಲ್ಲಿ ಏನಪ್ಪ ಅಂತಂದ್ರೆ 10 to 15 ಕ್ಯಾಂಡಿಡೇಟ್ಸು ನಿಮಗೆ ಕೂಡಿಸಿರ್ತಾರೆ. ಒಂದು ಸರ್ಕಲ್ ಆಗಲಿ ಅಥವಾ ಸ್ಕ್ವೇರ್ ರೂಪದಲ್ಲಿ ಒಂದು ಟೀಮ್ ಮಾಡಿ ಕೂಡಿಸಿರ್ತಾರೆ.
ಅಲ್ಲಿ ನೀವಾಗೆ ಕರ್ನಾಟಕದ ಇರ್ಬೋದು, ಬೇರೆ ಮೆಂಬರ್ಸ್ ಇರ್ಬೋದು, ಎಲ್ಲ ಒಟ್ಟು ಮಿಕ್ಸ್ ಮಾಡಿ 15 ಮೆಂಬರ್ಸು, 10 to 15 ಮೆಂಬರ್ಸನ್ನು ನಿಮಗೆ ಕೂಡಿಸಿರ್ತಾರೆ. ಅಲ್ಲಿ ಕೇಳುವಂಥವು ನಾರ್ಮಲ್ ಆಗಿ ಒಂದು ಸಬ್ಜೆಕ್ಟ್ ಕೊಟ್ಟು ಅದರ ಬಗ್ಗೆ ನಿಮಗೆ ಡಿಸ್ಕಷನ್ ಮಾಡಿರಿ ಅಂತ ಹೇಳ್ತಾರೆ. ಓಕೆ, ಅಲ್ಲಿ ನಿಮಗೆ ಏನು ಬರಬೇಕು, ಕಮ್ಯುನಿಕೇಷನ್ ಸ್ಕಿಲ್ ಬರಬೇಕು. ಓಕೆ ಡನ್. ಈ ಒಂದು ಟೆಸ್ಟಲ್ಲಿ ಜಾಸ್ತಿಯಾಗಿ ಕೇಳಿರುವಂತಹ ರೀಸೆಂಟಾಗಿ ಯಾವ್ಯಾವ ಮ್ಯಾಟರ್ಸ್ ಮೇಲೆ ಕೇಳ್ತಾರ ಅನ್ನುವಂಥದ್ದು ಒಂದು ಕ್ವಶನು. ಅದಕ್ಕೋಸ್ಕರ ಇಲ್ಲಿ ಅದು ಯಾವ್ಯಾವ ಕೇಳಿದ್ದಾರೆ, ಏನೇನು ಕೇಳ್ತಾರೆ ಅನ್ನೋದನ್ನು ತಂದಿದ್ವಿ. ಒಂದೇದೇನಪ್ಪ ಅಂತಂದ್ರೆ ಕರೆಂಟ್ ಅಫೇರ್ಸ್ ಮೇಲೆ ಕೇಳ್ತಾರೆ. ಕರೆಂಟ್ ಅಫೇರ್ಸ್ ಅಂದರೆ ಏನು, ನ್ಯಾಷನಲ್ಲು ಕೇಳ್ಬೋದು, ಇಂಟರ್ನ್ಯಾಷನಲ್ಲು ಕೇಳ್ಬೋದು. ಅಂದರೆ ನಮ್ಮ ದೇಶದಲ್ಲಿ ನಡೆದಂತಹ ಈಗಾಗಲೇ ನಡೆದಂತಹ ಸ್ಟ್ರೈಕ್ಗಳಾಗ್ಯಾವ, ಎಷ್ಟು ಅನಾಹುತಗಳಾಗ್ಯಾವ, ಎಷ್ಟು ಏರ್ ಸ್ಟ್ರೈಕ್ ಆಗ್ಯಾವ, ಎಷ್ಟೋ ರೀಸೆಂಟಾಗಿ ಇಶ್ಯೂ ಆಗ್ಯಾವ, ಆಮೇಲೆ ಯಾವುದೋ ಯುದ್ಧಗಳಾಗ್ಯಾವ, ಇಂಟರ್ನ್ಯಾಷನಲಿ ಯಾವುದೋ ಯುದ್ಧಗಳಾಗ್ಯಾವ, ಆ ಎಲ್ಲ ಒಂದು ಮ್ಯಾಟರ್ಸ್ ಬಗ್ಗೆ ನಿಮಗೆ ಒಂದು ಸಬ್ಜೆಕ್ಟನ್ನು ಕೊಟ್ಟು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಂತೇಳಿ ಕೇಳ್ತಾರೆ. ಇಲ್ಲ ಸರ್ ಮತ್ತು ಯಾವುದು ಅನ್ಬೋದು, ಸೋಷಿಯಲ್ ಇಶ್ಯೂಸ್ ಅನ್ಬೋದು. ಇಶ್ಯೂಸ್ ಅಂತಂದ್ರೆ ವುಮನ್ ಎಂಪವರ್ಮೆಂಟ್ನಾಗೆ ಆಗಿರ್ಬೋದು, ಅಥವಾ ಕರಪ್ಷನ್, ರೀಸೆಂಟಾಗಿ ಕರಪ್ಷನ್ ಆಗಿ ಎಷ್ಟೋ ಜನರ ಮೇಲೆ ಕೇಸ್ಗಳಾಗಿದ್ದಾವೆ. ಅದೇ ರೀತಿ ಸೈಬರ್ ಕ್ರೈಮ್ಗಳಾಗ್ಯಾವ, ಎಷ್ಟೋ ನಮ್ಮ ವೆಬ್ಸೈಟಲ್ಲಿ ಏನು ಸೈಬರ್ ಕ್ರೈಮ್ ಆಗಿ ಎಷ್ಟೋ ಹಣವನ್ನು ದೋಚಾರ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳ ಬಗ್ಗೆ ಒಂದಿಷ್ಟು ಕ್ವಶನ್ಗಳು ಕೊಟ್ಟು ಡಿಸ್ಕಷನ್ನಲ್ಲಿ ಕೊಡ್ಬೋದು. ನೆಕ್ಸ್ಟ್ ಮೂರನೇದಾಗಿ ಏನು ಕೊಡ್ಬೋದು, ಟೆಕ್ನಾಲಜಿಕಲ್ ಅಡ್ವರ್ಟೈಸ್ಮೆಂಟ್ ಅಂತಂದ್ರೆ ಈ ಸದ್ಯ ಪ್ರಪಂಚದಲ್ಲಿ ನಡೆಯುವಂತಹ ಒಂದು AI ಟೆಕ್ನಾಲಜಿ ಹೊಸದಾಗಿ ಬಂದದ, ಡಿಜಿಟಲ್ ಇಂಡಿಯಾ ಅಂತೇಳಿ ಮಾಡಿದ್ವಿ. ಸೋಷಿಯಲ್ ಮೀಡಿಯಾ ಬಗ್ಗೆ ಏನೇನು ನಮಗೆ ಹೊಸದಾಗಿ ಅದ್ರ ಯೂಸ್ಫುಲ್ ಏನದ, ನೆಗೆಟಿವಿಟಿ ಏನದ, ನಿಮಗೆ ಎಲ್ಲ ಹೋಗಿ ಗೂಗಲ್ ಸರ್ಚ್ ಮಾಡಿದ್ರೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಸಿಗ್ತವೆ. ಸೊ ಹೋಗುವಕ್ಕಿಂತ ಮುಂಚೆ ಸ್ವಲ್ಪ ಡೇ ಬೈ ಡೇ ನೋಡ್ತಾ ಇರಿ, ಟೈಮ್ ಅದ ಅದರೊಳಗಾಗಿ ನೀವೆಲ್ಲ ಪ್ರಿಪ್ರೇಷನ್ ಮಾಡ್ತಾರೆ. ನನಗೆ ಟೈಮ್ ಸಿಕ್ಕಾಗ ನಾನು ಕ್ಲಾಸಸ್ ಮಾಡ್ತೀನಿ. ನಿಮಗೆ ಕ್ಲಾಸಸ್ ಬೇಕಾಗಿದ್ದು ಇದರ ಬಗ್ಗೆ ನನಗೆ ಕಮೆಂಟ್ ಮುಖಾಂತರ ಹೇಳಿರಿ, ಮೆಸೇಜ್ ಹಾಕಿರಿ, ನಾನು ಆದಷ್ಟು ಬೇಗ ಟ್ರೈ ಮಾಡ್ತೀನಿ. ಮತ್ತು ಅದ್ರ ಬಗ್ಗೆ ಅಂತಂದರೆ ಹೆಲ್ತ್ ಆ್ಯಂಡ್ ಎನ್ವೈರ್ಮೆಂಟ್. ಈ ಸದ್ಯ ನಮ್ಮ ಪ್ರಪಂಚದಲ್ಲಿ ಎನ್ವೈರ್ಮೆಂಟ್ ಯಾವ ಥರ ಅದ, ಎಲ್ಲೆಲ್ಲಿ ಭೂಕುಸಿತಗಳದಾವ, ಎಲ್ಲೆಲ್ಲಿ ಭೂಕಂಪಗಳಾಗ್ಯಾವ, ಎಲ್ಲೆಲ್ಲಿ ಸುನಾಮಿಗಳಾಗ್ಯಾವ, ಎಲ್ಲೆಲ್ಲಿ ಜ್ವಾಲಾಮುಖಿಗಳ ಬಗ್ಗೆ ಎಕ್ಸ್ಪ್ಲೋರ್ ಆಗ್ಯಾವ, ಎಲ್ಲೆಲ್ಲಿ ನಮ್ಮ ಹೆಲ್ತ್ ಇಶ್ಯೂಗಳಾಗ್ಯಾವ, ಎಲ್ಲೆಲ್ಲಿ ಹೊಸ ರೋಗಗಳು ಉಂಟಾಗ್ಯಾವ, ಎಲ್ಲೆಲ್ಲಿ ರೀಸೆಂಟಾಗಿ ನಮ್ಮ ದೇಶದಲ್ಲಿ ಬಂದಂಥ ಹೊಸ ರೋಗಗಳು, ಅದರಿಂದ ಎಷ್ಟೋ ಜೀವನಾಶಗಳಾದವು, ಎಷ್ಟೋ ಇಶ್ಯೂಗಳಾದವು, ಎಷ್ಟೋ ಪ್ರಾಣಹಾನಿಗಳಾದವು, ಎಷ್ಟೋ ದೇಶಕ್ಕೆ ನಷ್ಟ ಆಯಿತು. ಸೊ ಈ ಪ್ರಕಾರವಾಗಿ ನಿಮಗೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡುವಂತಹ ಒಂದು ನಿಮಗೆ ಸ್ಕಿಲ್ ಬರಬೇಕು. ಓಕೆ ಡನ್. ಇದೆಲ್ಲ ಆದ ನಂತರ ಸರ್ ನೆಕ್ಸ್ಟ್ ಏನು ಮಾಡ್ತಾರೆ ಫೈನಲ್ ಆಗಿ ಅಂತಂದ್ರೆ, ನೀವು ಅಲ್ಲಿ ಮಾಡಿರುವಂತಹ ಫೈನಲಲ್ಲಿ ಏನು ನೋಡ್ತಾರೆ, ಒಂದು ಫೈನಲ್ ಮೊಮೆಂಟಲ್ಲಿ ನೀವು ಕಮ್ಯುನಿಕೇಷನ್ ಸ್ಕಿಲ್, ಅಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ, ಡಿಸ್ಕಷನ್ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ನಿಮ್ಮ ಮಾತುಗಳು ಯಾವ ರೀತಿ ಅವರಿಗೆ ತಿಳಿ ಬಯಸುತ್ತವೆ ಅಂತಂದ್ರೆ, ಕೆಲವೊಬ್ಬರು ಕನ್ನಡ ಮೀಡಿಯಮಲ್ಲಿ ಹೋಗಿರ್ತಾರೆ, ಅಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ಬೇಕಾದ್ರೆ ಇಲ್ಲಿ ಹಿಂದಿ ಒಳಗೆ. ಸೊ ಆ ವಿಷಯವಾಗಿ ಅವರಿಗೆ ನೀವು ವಿಷಯವನ್ನು ಅಂಡರ್ಸ್ಟ್ಯಾಂಡ್ ಯಾವ ರೀತಿ ಕಮ್ಯುನಿಕೇಷನ್ ಮಾಡಿರ್ತೀರಿ, ಆ ಸ್ಕಿಲ್ ಬಗ್ಗೆ ನಿಮ್ಮನ್ನು ಅಬ್ಸರ್ವೇಷನ್ ಮಾಡ್ತಾರೆ. ನೆಕ್ಸ್ಟ್ ಏನು ಅಂದ್ರೆ, ಯಾವುದೋ ಒಂದು ಮ್ಯಾಟ್ರ್ ಬಗ್ಗೆ ಕ್ಲಿಯಾರಿಟಿಯಾಗಿ ಹೇಳಿರ್ತಾರಲ್ಲ, 100% ಹೀಗೆ ಅದ, ಇಷ್ಟೇ ಅದ ಪಾಯಿಂಟ್, ಇಷ್ಟೇ ಪಾಯಿಂಟ್ ಅದ, ನಮ್ಮ ಜನಸಂಖ್ಯೆ ಬಗ್ಗೆ ಕೇಳಿದ್ರೆ ಇಂತಿಷ್ಟಾಗಿ 17 ಪಾಯಿಂಟ್ ಇಷ್ಟು ಇನ್ಕ್ರಿಮೆಂಟ್ ಆಗೈತೆ, ಇಷ್ಟು ಎಕ್ಸಾಕ್ಟಾಗಿ ಕ್ಲಿಯಾರಿಟಿ ಇಟ್ಕೊಂಡ್ರು ಅದನ್ನೂ ಮೆನ್ಷನ್ ನೋಡ್ತಿರ್ತಾರೆ. ಆಮೇಲೆ ಕಾನ್ಫಿಡೆನ್ಸ್ ಲೆವೆಲ್, ನಿಮ್ಮ ಕಾನ್ಫಿಡೆನ್ಸ್ ಎಷ್ಟದ, ಎಷ್ಟು ನೀವು ಹೆದರಲ್ದ ಅಲ್ಲಿ ಮಾತಾಡ್ತಿರ್ತೀರಿ, ನಿಮ್ಮ ಕಾನ್ಫಿಡೆನ್ಸ್ ಎಷ್ಟದ ಅಂತೇಳಿ ಎಲ್ಲ ನೋಡಿಕೊಂಡು ಅದ್ರ ಬಗ್ಗೆ ಕೂಡ ನಿಮ್ದು ಎಲ್ಲ ಒಂದು ಟೆಸ್ಟ್ಗಳನ್ನು ಮಾಡಿದ ಮೇಲೆ ನಿಮಗೆ ಈ ರೀತಿ ಪ್ರೊಸೆಸ್ ಮುಖಾಂತರ ನಿಮಗೆ ಫೇಸ್ 2 ಮಾಡ್ತಾರೆ. ಸೊ ಅದಕ್ಕೋಸ್ಕರ ನೀವು ಅಡ್ವಾನ್ಸ್ ಆಗಿ ಪ್ರಿಪ್ರೇಷನ್ ಮಾಡ್ಕೊರಿ. ಏನೇ ನಿಮಗೆ ಡೌಟ್ಸ್ ಇದ್ದರೂ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ ಅದ, ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡ್ಬೋದು. ಓಕೆ, ಏನೇ ಡೌಟ್ ಇದ್ರೂ ಎನಿ ಟೈಮ್ ಕೇಳ್ಬೋದು. ನನಗೆ ಸಾಧ್ಯವಾದಷ್ಟು ಮತ್ತೆ ಮುಂದಿನ ಕ್ಲಾಸಲ್ಲಿ ಇದ್ರ ಬಗ್ಗೆ ಕ್ವಶನ್ಸನ್ನು ತರ್ತೀನಿ. ಓಕೆ ಡನ್. ಈ ವಿಡಿಯೋನ ಶೇರ್ ಮಾಡಿರಿ. ಯಾರ್ಯಾರು ಫಸ್ಟ್ ಪೇಜನ್ನು ಕ್ಲಿಯರ್ ಮಾಡಿ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಮತ್ತೆ ನಿಮ್ಮ ಮುಂದಿನ ಕ್ಲಾಸಲ್ಲಿ ಸಿಗ್ತೀನಿ. ಜೈ ಹಿಂದ್. ಅದೇ ರೀತಿ ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳಬೇಕಪ್ಪ ಅಂತಂದ್ರೆ, ರೀಸೆಂಟಾಗಿ ಮತ್ತೆ X ಮತ್ತು Y ಗ್ರೂಪನ್ನು ಹೊಸದಾಗಿ ನೋಟಿಫಿಕೇಷನ್ ಆಗೋದದ, ಜುಲೈಯಲ್ಲಿ ಹೊಸದಾಗಿ ನೋಟಿಫಿಕೇಷನ್ ಆಗೋದದ, ಯಾವುದು ಏರ್ಫೋರ್ಸ್. ಅದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮಾತಾಡ್ತೀನಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.